ನಮಸ್ಕಾರ, ನಾನು ನಾಗರಸಿದ್ಧ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಈಗಾಗಲೇ ನಾವು ವಿಶೇಷವಾದ ಅತಿಥಿಯನ್ನ ಈಗಾಗಲೇ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾಕಂದ್ರೆ ಕುಮಟಾದ ಒಂದು ಹೆಸರಾಂತ ಮತ್ತೆ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿದಂತಹ ಒಂದು ವೈದ್ಯರು ಮತ್ತೇನಂತ ಕೇಳಿದ್ರೆ ಮತ್ತೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮತ್ತೆ ಸೇವೆ ಸಲ್ಲಿಸಿರುವಂತಹ ನಾವು ಶ್ರೀನಿವಾಸ್ ನಾಯ್ಕ್ ಅವರನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ನಾವು ಪರಿಚಯ ಮಾಡ್ಕೊಡ್ತಿದ್ದೀನಿ. ನಮಸ್ಕಾರ ಸರ್. ಈಗಾಗಲೇ ನಮಸ್ಕಾರ. ಈಗಾಗಲೇ ನೀವು ನಿಮಗೆ ಒಂದು ನೀವು ವೈದ್ಯಕೀಯ ವಲಯದಲ್ಲಿ ಏನಿದೆ ಅಲ್ವಾ, ಈಗಾಗಲೇ ವೈದ್ಯರಾಗಿ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಯಾಕಂದ್ರೆ ನಿಮ್ಮ ವೈದ್ಯರಿಗೆ ನೀವು ರಕ್ತಗತವಾಗಿ ಬಂದಂತ ಕಸುಬ ಇದು ಇಲ್ಲ ಬಿಟ್ರೆ ನೀವಾಗಿ ಇದು ಮಾಡಿರುವಂಥದ್ದು. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ವಿಶ್ಲೇಷಣೆ ನಮ್ಮ ಯೂಟ್ಯೂಬ್ ವಾಹಿನಿಗೆ ಕೊಡ್ಬೇಕು ತಾವು. ರಕ್ತಗತ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಬಹಳಷ್ಟು ಡಾಕ್ಟರ್ಸ್ ಇದ್ದಾರೆ. ನಮ್ಮ ತಂದೆ ಸೈಡಿಂದ ತಂದೆ ಬದಿಗಿನಿಂದ ನಾನೇ ಮೊದಲನೇ ವೈದ್ಯ ಮನೆಯಲ್ಲಿ. ಹಾಗಂತ ನಮ್ಮ ಮನೆಯಲ್ಲಿ ವೈದ್ಯರು ಬಹಳಷ್ಟು ಇದ್ದಾರೆ ಈಗ. ಆದ್ರೆ ನಿಮಗೆ ಇದು ವೈದ್ಯರಾಗಬೇಕಂದ್ರೆ ಯಾವುದೇ ಅಡೆತಡೆಗಳು ಏನಾದ್ರು ಬಂದ್ವಾ? ಯಾಕಂದ್ರೆ ನೀವು ಶಿಕ್ಷಣ ಮಾಡುವಂಥದ್ದು MBBS ಮಾಡುವಂಥದ್ದು ಅಷ್ಟು ಸುಲಭದ ಮಾತಾಗಿರೋದಿಲ್ಲ. ಆ ಸಮಯದಲ್ಲಿ ನಿಮಗೆ ಏನಂದ್ರೆ ಆರ್ಥಿಕವಾಗಿ ಹಾಗೆ ಆಂತರಿಕವಾಗಿ ಏನಾದ್ರು ಒಂದು ಸಮಸ್ಯೆಗಳು ಬಂತ ಆ ರೀತಿಯಲ್ಲಿ? ಹಾಗೆ ಆರ್ಥಿಕವಾಗಿ ಆಗಿನ ಪರಿಸ್ಥಿತಿ ಸ್ವಲ್ಪ ಗಂಭೀರನೇ ಇತ್ತು ಎಲ್ಲರಿಗೂ. ನಾವು ಕಲಿಯುವಾಗ ಜನಸಾಮಾನ್ಯರು ಎಲ್ಲರೂ ಪರಿಸ್ಥಿತಿ ಅಷ್ಟು ನೆಟ್ಟಿಗಿರ್ಲಿಲ್ಲ. ಮತ್ತೆ ಅಗರ್ಭ ಶ್ರೀಮಂತರಂತೂ ಬಹಳ ಕಡಿಮೆ ಇದ್ರು ಅವಾಗ. ಸೊ ಅವಾಗ ಒಂದು ವಿಚಾರದಲ್ಲಿ ಹೇಳೋದಿದ್ರೆ ಕಷ್ಟದ ದಿನಗಳು ಇದ್ದವು. ಆ ಕಷ್ಟದ ದಿನಗಳನ್ನು ನಾವು ಎದುರಿಸಿ ಏನೋ ಒಂದು ಈ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಆದ್ರೂ ನೀವು ಅಲ್ಲಿ ಅಂಕೋಲಾದಲ್ಲಿ ಕಲ್ತಿರುವಂತದ್ದು? ಅಂಕೋಲಾದಲ್ಲಿ ಯಾವ ಶಾಲೆಯಲ್ಲಿ ಕಲ್ತಿರುವಂತದ್ದು? ಅಲ್ಲಿ ಪ್ರಾಥಮಿಕ ಶಿಕ್ಷಣ ಅಂಕೋಲಾದ ಪ್ರಾಥಮಿಕ ಶಾಲಾ ಇದು ಹೊಸಕೇರಿ ಅಂತ ಒಂದು ಊರಲ್ಲಿ. ಆಮೇಲೆ ನಂದು ಮಾಧ್ಯಮಿಕ ಶಿಕ್ಷಣ ಸತ್ಯಾಗ್ರಹ ಸ್ಮಾರಕ ವಿದ್ಯಾಲಯ ಶೆಟಗೇರಿಯಲ್ಲಿ ಆಗಿ ಹೈಸ್ಕೂಲು ಮುಗಿದ ನಂತರ ಕಾಲೇಜು GC ಕಾಲೇಜ್ ಅದಕ್ಕಂತೂ KMCಯಲ್ಲಿ ಮುಗಿಸಿದ್ವಿ. ಆಯ್ತು. ಈಗಾಗಲೇ ನೀವು ಸಾರ್ವಜನಿಕ ಒಂದು ಆಸ್ಪತ್ರೆಯಲ್ಲ ಸೇವೆಯನ್ನು ಸಲ್ಲಿಸಿದ್ರಿ. ಎಷ್ಟು ವರ್ಷಗಳ ಕಾಲಾವಧಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ ಮತ್ತೆ ಯಾವ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ರಿ ತಾವು? ನಾನು ಮೊದಲು ನನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಣ್ಕೋಣ ಅಂತ ಕಾರವಾರ ಜಿಲ್ಲೆಯಲ್ಲಿ ಕಾರವಾರ ತಾಲೂಕಿನಲ್ಲಿ ಒಂದು 7 ವರ್ಷ ಸೇವೆ ಸಲ್ಲಿಸಿ ಆಮೇಲೆ ನಾನು ಕಳೆದ ಸುಮಾರು 20 ವರ್ಷಗಳಿಂದ ಕುಮಟಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿದ್ದೇನೆ. ಮತ್ತು ಇದರ ಮಧ್ಯದಲ್ಲಿ ನಾನು ಇದು ಮೆಡಿಕಲ್ ಕಾಲೇಜು BLDಯಲ್ಲಿ MD ಜನರಲ್ ಮೆಡಿಸಿನ್ ಅನ್ನ ಮುಗಿಸಿರ್ತೇನೆ. ಎಲ್ಲಿ ಮುಗಿಸಿದ್ರಿ ಇದು? ವಿಜಾಪುರದಲ್ಲಿ. ಅಲ್ಲಿ ನೀವು ಮುಗಿಸಿದ್ರಿ. ಆಯ್ತು. ಈಗಾಗಲೇ ನಿಮಗೆ ಈಗಾಗಲೇ ನೀವು ಸೇವೆಯನ್ನು ಸಲ್ಲಿಸಬೇಕಾದ್ರೆ ಯಾವುದೇ ರೀತಿಯಾದಂತ ಒತ್ತಡಗಳೇನಾದ್ರೂ ಬಂದಿದ್ವಾ? ಒತ್ತಡಗಳು ಬಹಳಷ್ಟು ಬಂದಿದ್ದಾವೆ. ಒತ್ತಡಗಳು ಇಲ್ಲ ಅಂತ ಒಂದು ಲೆಕ್ಕದಲ್ಲಿ ಹೇಳಿದ್ರೆ ಒತ್ತಡಕ್ಕೆ ತುತ್ತಾಗ್ಬಿಟ್ಟಿತ್ತು ನಾವು. ದಿನನಿತ್ಯ ನಾವು ಒತ್ತಡಕ್ಕೆ ತುತ್ತಾಗಿರ್ತೇವೆ. ಆದ್ರಿಂದ ಒತ್ತಡವನ್ನು ನಿಭಾಯಿಸುವುದು ಒಂದು ವೈದ್ಯನಿಗೆ ಅದೊಂದು ಆಹ್ವಾನನೇ. ಆದ್ರೆ ನಾವು ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ತೃತೀಯ ದರ್ಜೆಯ ಆಸ್ಪತ್ರೆಗಳು ಕಡಿಮೆ ಇರೋದ್ರಿಂದ ಉತ್ತರ ಕನ್ನಡದ ವೈದ್ಯರಿಗೆ ಜನರು ತಿಳಿದೆಂತೋ ಅಥವಾ ತಿಳಿದೆಯೇ ಇಲ್ಲಿ ಒತ್ತಡದ ಪ್ರಮಾಣ ಬಹಳ ಹೆಚ್ಚಂತ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಯಾವುದೇ ಒಂದು ರೋಗಿ ನಾವು ತೃತೀಯ ದರ್ಜೆ ಆಸ್ಪತ್ರೆಗೆ ಕಳಿಸಿದಾಗ ಅಲ್ಲಿ ಡ್ಯೂರಿಂಗ್ ಟ್ರಾನ್ಸಿಟ್ ಬಹಳಷ್ಟು ಜನ ಗಂಭೀರವಾಗಿ ಗಂಭೀರ ಪರಿಸ್ಥಿತಿಯಲ್ಲಿ ಇರ್ತಾರೆ. ಕೆಲವೊಂದ್ಸಲ ಅವ್ರು ಹೋಗಿ ಮುಟ್ಟೋದಿಲ್ಲ. ಮತ್ತೆ ಆ ರೋಗಿಗಳನ್ನ ನಾವು ಇಲ್ಲಿ ಇಟ್ಕೊಂಡು ಸೇವೆ ಸಲ್ಲಿಸಿದ್ರು ನಮ್ಮ ಪರಿಸ್ಥಿತಿ ಗಂಭೀರ ಆಗುತ್ತೆ. ಹೀಗಾಗಿ ಆದ್ರೆ ವೈದ್ಯ ಅಂದ್ಮೇಲೆ ನಾವು ಅದನ್ನ ಫೇಸ್ ಮಾಡ್ಲೇಬೇಕಾಗುತ್ತೆ. ಅದನ್ನ ನಾವು ಅದರಿಂದ ದೂರ ಉಳಿಯೋದಂತೂ ಕಷ್ಟ. ಹೀಗಾಗಿ ಆದ್ರೆ ನನ್ನ ವಿಚಾರ ರೋಗಿಗಳು ಆದಷ್ಟು ಪ್ರಾಥಮಿಕ ಹಂತದಲ್ಲಿ ನಮ್ಮ ಬಳಿ ಬಂದರೆ ನಮಗೆ ಸ್ವಲ್ಪ ಸುಲಭ ಆಗುತ್ತೆ. ಮಾರ್ಗ ಸುಲಭ ಆಗುತ್ತೆ. ಈಗಾಗಲೇ ನೀವು ಬಿಜಾಪುರದಲ್ಲಿ ಏನೋ ಸೇವೆ ಸಲ್ಲಿಸಿದ್ರೆ ಅಂತೀರ. ಬಿಜಾಪುರಕ್ಕೆ ಮತ್ತೆ ನಾವು ಉತ್ತರ ಕನ್ನಡ ಕಂಪ್ಯಾರಿಸನ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಅಲ್ಲಿ ಏನೋ ಅಲ್ಲಿ ಇದು ಫೆಸಿಲಿಟಿಗಳು ಒಳ್ಳೇದಿದಾವ, ಇಲ್ಲಿ ಫೆಸಿಲಿಟಿಗಳು? ಬಿಜಾಪುರ ನಾವು ಉತ್ತರ ಕರ್ನಾಟಕ ಅಂತ ಹೇಳ್ತೇವೆ, ಆದ್ರೆ ಅಲ್ಲಿ ಫೆಸಿಲಿಟಿ ಎಷ್ಟು ಉತ್ತಮ ಇದೆ ಅಂದ್ರೆ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಿಜಾಪುರ ನಾನು 20 ವರ್ಷದಿಂದ ಮಾಡಿದ್ದು. ಆವಾಗ್ಲೂ ಅದು ಬಿಜಾಪುರ ಸ್ವಲ್ಪ
ಏನು ಹಿಂದುಳಿದ ಪ್ರದೇಶನೇ, ಆದ್ರೆ ಮೆಡಿಕಲ್ ಕಾಲೇಜ್ ಎಲ್ಲ ಬಹಳ ಉತ್ತಮ ಇತ್ತು. ಈಗ ಬಿಜಾಪುರ 20 ವರ್ಷದ ನಂತರ ನಾನು ಹೋಗಿ ನೋಡಿದಾಗ 20 ವರ್ಷದಲ್ಲಿ ಅದು ಈಗ ಒಂದು ಪರ್ವಕಾಲ ಅವರಿಗೆ, ಆ ರೀತಿ ಅವರು ಒಂದು ಸಾಧನೆ ಮಾಡಿರ್ತಾರೆ. ಆಸ್ಪತ್ರೆಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಪೆಷಲಿಸ್ಟ್ ಬಂದಿದ್ದಾರೆ. ಅದು ಹೇಳ್ತಿರೋದು ಅಷ್ಟು ಅದು ಅಭಿವೃದ್ಧಿ ಹೊಂದಿದೆ. ಹೌದು. ಆದ್ರೆ ಈಗ ಉತ್ತರ ಕನ್ನಡದಲ್ಲಿ ಈಗಾಗಲೇ ನಿಮ್ಮ ಲೆಕ್ಕದಲ್ಲಿ ಯಾವ ರೀತಿ ಸಮಸ್ಯೆಗಳಿದಾವೆ? ಯಾಕಂದ್ರೆ ಹಾಸ್ಪಿಟಲ್ನಲ್ಲಿ ಉತ್ತರ ಕನ್ನಡದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳಿದ್ದಾವೆ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತು, ಮೆಡಿಕಲ್ ಶಿಕ್ಷಣ ಬಹಳ ಅಡ್ವಾನ್ಸ್ ಆಗಿದೆ, ಅಭಿವೃದ್ಧಿ ಹೊಂದಿದೆ. ಈಗ ರೋಬೋಟಿಕ್ ಸರ್ಜರಿ ಅಂತ ಪ್ರಾರಂಭ ಆಗಿದೆ, ಆಮೇಲೆ ಟೆಲಿ ಸರ್ಜರಿ ಅಂತ ಶುರು ಮಾಡಿದ್ದಾರೆ. ಅವೆಲ್ಲ ಬಹಳ ಅಡ್ವಾನ್ಸ್ಡ್ ಇದರಲ್ಲಿ ಸಿಟಿಗಳಲ್ಲಿ ಅವೈಲೇಬಲ್ ಇದ್ದಾವೆ. ಆದರೆ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಅದು ಉತ್ತರ ಕನ್ನಡ ಬಹಳ ಸುಂದರವಾದ ಜಿಲ್ಲೆ, ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಅದು ಇಷ್ಟು ಮೆಡಿಕಲ್ ನಲ್ಲಿ ನಾವು ಹಿಂದಿದ್ದೇವೆ. ಏನು ಬೇಡ ನಮ್ಮ ಆಸ್ಪತ್ರೆಗೆ, ನಮ್ಮ ಜಿಲ್ಲೆಗೆ ನನ್ನ ಪ್ರಕಾರ ಇದೇ ಅಭಿವೃದ್ಧಿ ಒಳ್ಳೆ ಸಾಕು. ಆದ್ರೆ ಒಳ್ಳೆ ಒಂದು ಕೆಲವೊಂದು ಶಿಕ್ಷಣ ಸಂಸ್ಥೆಗಳು, ಮತ್ತೊಂದು ಎರಡನೇದಾಗಿ ನಮ್ಮ ಆರೋಗ್ಯ ಸೇವೆ ಉತ್ತಮವಾದ್ರೆ ಮತ್ತೆ ನಮಗೆ ಸಾಕಿಷ್ಟು. ಆಯ್ತು. ಈಗಾಗಲೇ ಶ್ರೀನಿವಾಸ್ ನಾಯ್ಕ್ ಅವರು ಯಾವ ಇದರಲ್ಲಿ ಪರಿಣಿತಿ ಪಡೆದಿದ್ದೀರಿ? ಯಾಕಂತ ಕೇಳಿದ್ರೆ ಎಲ್ಲಾದ್ರಲ್ಲೂ ಇದು ಮಾಡ್ತಾರೆ, ಕೆಲವೊಂದು ಎಕ್ಸ್ಪರ್ಟ್ ಅಂತ ಇರ್ತಾರಲ್ಲ, ಅದರಲ್ಲಿ ನಾವು ಎಕ್ಸ್ಪರ್ಟ್ ಅಂತ ಹೇಳಿಕ್ ಬರಲ್ಲ. ನಾವು ಜನರಲ್ ಮೆಡಿಸಿನ್ ನಲ್ಲಿ ನನ್ನ ಇದು ಏನು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡಿರ್ತೇನೆ. ನಾವು ಸಾಮಾನ್ಯ ಎಲ್ಲ ಕಾಯಿಲೆಗಳಿಗೆ ಔಷಧಿಯನ್ನ ನೀಡಿ ಅದರಲ್ಲಿ ಗಹನವಾದ ಅಥವಾ ಗಂಭೀರವಾದ ಕಾಯಿಲೆಗಳಿದ್ರೆ ನಾವು ಅದಕ್ಕೆ ಸಂಬಂಧಿಸಿದ ರೆಸ್ಪೆಕ್ಟಿವ್ ಸ್ಪೆಷಲಿಸ್ಟ್ ಹತ್ರ ರೋಗಿಗಳನ್ನ ಕಳಿಸ್ಬೇಕಾಗ್ತದೆ, ಅಥವಾ ನಾವು ಫೋನ್ ಮುಖಾಂತರ ಸಲಹೆಗಳನ್ನು ಪಡೆದು ಔಷಧಿ ಚಿಕಿತ್ಸೆ ನೀಡಬೇಕಾಗುತ್ತೆ. ಹೌದು. ಆದ್ರೆ ಈಗಾಗಲೇ ನೀವು ಸಾಮಾಜಿಕವಾಗಿ ಯಾವ ರೀತಿ ಜನರಿಗೆ ಏನಾದ್ರೂ ಸೇವೆಯನ್ನು ಕೊಟ್ಟಿದ್ದೀರಾ? ಯಾಕಂತ ಕೇಳಿದ್ರೆ ಈಗ ನಿಮ್ಮ ಅಧಿಕಾರ, ಈಗ ನಿಮ್ದು ಸರ್ಕಾರಿ ಆಸ್ಪತ್ರೆ ಹೊರತುಪಡಿಸಿ ಇದಕ್ಕೆ ಸಾಮಾಜಿಕವಾಗಿ ನಿಮಗೆ ಒಂದು ಮನಕುಲುಕುವಂತ ಏನಾದ್ರು ಒಂದು ಏನಾಯ್ತಪ್ಪ ಪರಿಸ್ಥಿತಿ ನೋಡಿ ಆ ಮಟ್ಟದಲ್ಲಿ ಒಂದು ಸಾಮಾಜಿಕವಾಗಿ ಜನರಿಗೆ ಏನಾದ್ರು ಸೇವೆ ಕೊಟ್ಟಿದ್ದೀರಾ ಹೇಗೆ? ನಾನು ನಿಜವಾಗಿ ಹೇಳೋದಿದ್ರೆ ಸೇವೆ ಅಂತ ಹೇಳಿಕ್ ಬರಲ್ಲ. ಯಾಕಂದ್ರೆ ಸರ್ಕಾರ ನಮ್ಗೆ ಸಾಕಷ್ಟು ಸಂಬಳ ನೀಡ್ತಾ ಇದೆ. ಆದ್ರೆ ನನಗೆ ಅನಿಸುವ ಮಟ್ಟಿಗೆ ನಾವು ಬಹಳಷ್ಟು ಏನು ಜಯಶಾಲಿ ಆಗಲಿಲ್ಲದಾದ್ರೂ ನಮ್ಮಲ್ಲಿ ಈಗ ನನ್ನ ಪ್ರಕಾರ ನಾವು ಹಾವು ಕಚ್ಚಿದವರು ಮತ್ತೆ 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 ಈ ಹಾರ್ಟ್ ಅಟ್ಯಾಕ್ ಆದವರಿಗೆ ನಾವು ಸಾಕಷ್ಟು ಒಂದು ಕಾಳಜಿಯನ್ನು ಕೊಟ್ಟಿದ್ದೇವೆ ಅಂತ ನನ್ನ ಭಾವನೆ. ಯಾಕಂದ್ರೆ ನನ್ನ ವಿಚಾರದಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಆಗ್ಲಿ ನಮ್ಮ ದೇಶದಲ್ಲಾಗ್ಲಿ ಬಹಳಷ್ಟು ಜನ ಹಾವು ಕಡಿತಕ್ಕೆ ಒಳಗೊಂಡು ಹಾವು ಕಡಿತ ಒಳಗಾಗಿ ನೋಡಿ ಪೇಪರ್ ಮರಣ ಹೊಂದಿರ್ತಾರೆ. ಆದ್ರೆ ಹಾವು ಕಡಿದು ಸಾಯುವಂತ ಒಂದು ಪರಿಸ್ಥಿತಿ ಯಾರಿಗೂ ಬರಬಾರ್ದಂತ ನನ್ನ ಇಚ್ಛೆ, ಮತ್ತೆ ನಮ್ಮ ದೇಶಕ್ಕೂ ಆಗಬಾರ್ದು. ಅದರ ಪ್ರಯುಕ್ತ ನಮ್ಮ ಉತ್ತರ ಕನ್ನಡದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕಡೆ ಸಿಗ್ತಾ ಇದೆ. ಆದ್ರೂ ರೋಗಿಗಳು ತಡವಾಗಿ ಬಂದು ಸ್ವಲ್ಪ ಅವ್ರ ಕಷ್ಟಕ್ಕೆ ಒಳಗಾಗಿದ್ದಾರೆ. ಆ ರೀತಿ ಕೆಲವಷ್ಟು ಜನರಿಗೆ ನಾವು ಸೇವೆ ಕೊಟ್ಟಿದ್ದೇವೆ. ಇನ್ನೂ ಉತ್ತಮ ಮಟ್ಟದ ಕೂಡ ಸೇವೆಯನ್ನ ಜನರಿಗೆ ಸಿಗ್ಬೇಕಂತ ನಮ್ಮ ಆಶೆ. ಈಗಾಗಲೇ ನೀವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಈ ಕೆಲವೊಂದು ಜನ ಏನ್ ಮಾಡ್ತಾರೆ ಕೇಳಿದ್ರೆ ಡಾಕ್ಟರ್ಗಳು ಈಗ ಮಂಗಳೂರು ಬರ್ಕೊಡ್ತಾರೆ, ಹೌದಾ? ಈಗಾಗಲೇ ನೀವು ಕಾರವಾರಕ್ಕೆ ಆ ಫೆಸಿಲಿಟಿ ಇಲ್ವಾ? ಅದ್ರ ಲೆಕ್ಕಕ್ಕೆ ಹೋದ್ರೆ ಈಗ ಕಾರವಾರ ನಿಜವಾಗಿ ಹೇಳಿದ್ರೆ ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಸೂಪರ್ ಸ್ಪೆಷಾಲಿಟಿ ಇನ್ನೂ ಬಂದಿಲ್ಲ. ಅದು ಬಂದ ಮೇಲೆ ನೋಡಿ, ನೀವು ಹೀಗೆ ವಿಚಾರ ಮಾಡಿ. ಈಗ ನಾವು ಕಾರವಾರ ಕಳಿಸುವ ಕೇಸಸ್ ಅನ್ನ ಕಾರವಾರ ಕಳಿಸ್ತೇವೆ, ಆದ್ರೆ ಕಾರವಾರ ಕಳಿಸಿ ಅಲ್ಲಿಂದ ಮತ್ತೆ ಅವ್ರು ಮಂಗಳೂರಿಗೆ ಕಳಿಸುವಲ್ಲಿ ನಮಗೆ 4 ಗಂಟೆ ವೇಸ್ಟ್ ಆಗ್ತದೆ. 4 ಗಂಟೆ ಗೋಲ್ಡನ್ ಅವರ್ ವೇಸ್ಟ್. ಒಂದು ನಿಮಿಷನೂ ಗೋಲ್ಡನ್ ಅವರ್. ಆದ್ರೆ ನಾವು ಗೋಲ್ಡನ್ ಅವರ್ ಅನ್ನ ಹಾಳು ಮಾಡಬಾರ್ದು, ಅದು ಪೋಲ್ ಆಗ್ಬಾರ್ದು. ಗೋಲ್ಡನ್ ಅವರ್ ನಾವು ಡಿಸೈಡ್ ಮಾಡಿ, ನಾವು ಅದನ್ನ ನಿರ್ಣಯ ಮಾಡಿ ಮಂಗಳೂರಿಗೆ ಯಾವಾಗ ಕಳಿಸೋದು, ಕಾರವಾರಿಗೆ ಯಾವಾಗ ಕಳಿಸೋದು,
ಅದನ್ನ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೇವೆ ಈಗ ಎಕ್ಸ್ಪೀರಿಯನ್ಸ್. ಸೊ ನಾವು ಕಾರವಾರ ಕಳಿಸ್ತೇವೆ, ಮಂಗಳೂರಿಗೆ ಹೋಗ್ಬೇಕು. ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೀತದೆ, ಹೌದಾ? ಮರಣೋತ್ತರ ಪರೀಕ್ಷೆ ನೀವು ಮಂಗಳೂರದಲ್ಲೇ ಕಳಿಸ್ತೀರಿ, ಆದ್ರೆ ಕಾರವಾರದಲ್ಲಿ ಆ ಫೆಸಿಲಿಟಿ ಇಲ್ವಾ? ಇಲ್ಲ, ನಾವು ಈಗ ಸದ್ಯ ನಾವು ಮರಣೋತ್ತರ ಪರೀಕ್ಷೆ ನಾವು ನಮ್ಮಲ್ಲಿ ಅದರಲ್ಲಿ ಅದು ಒಂದು ಸ್ಪೆಷಾಲಿಟಿ. ಅದರಲ್ಲಿ ಒಂದು ಬಹಳ ಒಂದು ಏನು ಡಿಫಿಕಲ್ಟ್ ಕೇಸ್ ಆದರೆ ಬಹಳ ಕಠಿಣವಾಗ ಅದು ಅಂದ್ರೆ ಅದನ್ನ ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ ಕೆಲವೊಂದು. ಅವಾಗ ನಾವು ಕಾರವಾರ ಕಳಿಸ್ತೇವೆ. ಅಲ್ಲಿ ಒಳ್ಳೆ ಡಿಪಾರ್ಟ್ಮೆಂಟ್ ಇದೆ ಫಾರೆನ್ಸಿಕ್ ಸೈನ್ಸ್. ಅಲ್ಲಿ ಫಾರೆನ್ಸಿಕ್ ಸೈನ್ಸ್ ಅವರು ಸಾಧಾರಣ ನನ್ನ ಪ್ರಕಾರ ಅವರು ಇಷ್ಟೆಲ್ಲ ದಿವಸ ನಾವು ಫೋನ್ ಮಾಡಿದಾಗ್ಲಾಗ್ಲಿ ಅಥವಾ ನಾವು ಅವರಿಗೆ ಅವರ ಸಲಹೆ ತಗೊಳ್ಳೋದು ಆಗ್ಲಿ, ನನ್ನ ಪ್ರಕಾರ ಒಳ್ಳೆ ಸಲಹೆ ಕೊಡ್ತಾ ಇದ್ದಾರೆ ನನಗೆ. ಅಲ್ಲ, ರಿಪೋರ್ಟ್ ಅಲ್ಲಿ ಅಲ್ಲಿಂದನೇ ಜಾಸ್ತಿ ಬರುವುದಾ ಅಂತ ಕೇಳಿಲ್ಲ. ಇಲ್ಲ, ನಮ್ಮಲ್ಲಿ ನಾವು ಬಹಳಷ್ಟು ಮಾಡ್ತೇವೆ. ನಮ್ಮಲ್ಲಿ ಅದು ಕೆಲವೊಂದು ಕ್ಲಿಷ್ಟವಾದ ಏನು ಕೇಸಸ್ ಇದ್ರೆ ನಾವು ಅವರ ಸಹಾಯನೂ ತಗೊಳ್ತೇವೆ, ಅವರಲ್ಲಿ ಪೇಷಂಟ್ ಅನ್ನ ಶಿಫ್ಟ್ ಮಾಡ್ತೇವೆ. ಆಯ್ತು, ಈಗಾಗಲೇ ಉತ್ತರ ಕನ್ನಡಕ್ಕೆ ನಿಮ್ಗೆ ಹೆಚ್ಚಿನದಾಗಿ ಯಾವ ಫೆಸಿಲಿಟೀಸ್ಗಳು ಮತ್ತು ಸ್ವಲ್ಪ ಬೇಕನ್ಸ್ತದೆ? ಯಾಕಂತ ಕೇಳಿದ್ರೆ ಬೇರೆ ನಾವು ಜಿಲ್ಲೆದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಈಗಾಗಲೇ ನಾವು ಶಿವಮೊಗ್ಗ ನೋಡ್ತೀವಿ, ಮೇಘನಾ ಹಾಸ್ಪಿಟ್ಲ್ ಇದೆ, ಈ ಕಡೆ ಇದೆ. ಆದ್ರೆ ಉತ್ತರ ಕನ್ನಡಕ್ಕೆ ಈಗ ಡಾಕ್ಟ್ರಿಗೆ ಮಾತ್ರ ಗೊತ್ತಾಗ್ತದೆ, ಹೌದಾ, ಯಾವ್ಯಾವ ಫೆಸಿಲಿಟಿಗಳು ಬೇಕು. ಈಗ ಸರ್ಕಾರಕ್ಕೂ ಗೊತ್ತಾಗುದಿಲ್ಲ, ಯಾರಿಗೂ ನಮಗೂ ಗೊತ್ತಾಗುದಿಲ್ಲ. ನೀವು ಇಂತಿಂಥದ್ದು ಬಂದ್ರೆ ಸರ್ಕಾರಕ್ಕೆ ಒಂದು ಸ್ವಲ್ಪ ಬೇಡಿಕೆ ಇಡುವಂಥದ್ದು, ಮುಂದೆ ನೀವು ಯಾವ ಥರದ ಫೆಸಿಲಿಟಿ ಬೇಕಾಗ್ತದೆ ಇಲ್ಲಿ? ಹಾಗೆ ಹೇಳಿದ್ರೆ ನಮಗೀಗ ಹೃದಯಾಘಾತ ಆದಾಗ ಕಾರ್ಡಿಯಾಲಜಿಸ್ಟು, ಹೃದಯ ಚಿಕಿತ್ಸಕರ ಅವಶ್ಯಕತೆ ಬಹಳ ಎದ್ದು ಕಾಣ್ತಾ ಇದೆ. ಅದೇ ರೀತಿ ಕ್ಯಾನ್ಸರ್ ಒಂದು ಬಹಳ ರೋಗಿಗಳು ಬಹಳಷ್ಟು ಆಗ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಏನೂ ಅದರ ಸೌಲಭ್ಯ ಇಲ್ಲ. ಕ್ಯಾನ್ಸರ್ ಅಂದ್ಮೇಲೆ ನಾವು ಮಂಗಳೂರಿಗೆ ಮಂಗಳೂರು ಮತ್ತು ಧಾರವಾಡ, ಹುಬ್ಬಳ್ಳಿ ಅಥವಾ ಮಂಗಳೂರು ಕಳಿಸ್ತಾ ಇದ್ದೇವೆ. ಕ್ಯಾನ್ಸರಿಗೂ ನಮ್ಮಲ್ಲಿ ರೋಗ ಕ್ಯಾನ್ಸರ್ ಈಗ ಮೊದಲಿನ ತರ ಇಲ್ಲ. ಈಗ ನಿಮ್ಗೆ ಗೊತ್ತಿರ್ಬೋದು, ಅದು ಕ್ಯಾನ್ಸರ್ ಒಂದು ಪಿಡುಗಾಗಿದೆ, ಅದು ಒಂದು ಸಾಂಕ್ರಾಮಿಕವಾಗಿ ಬೆಳೀತಾ ಇದೆ. ಸೊ ಕ್ಯಾನ್ಸರ್ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಒಂದು ಸೆಂಟರ್ಸ್, ಸಾಕಷ್ಟು ಅನ್ನೋದಿಲ್ಲ, ಏನೂ ಇಲ್ಲ. ಸೊ ಇವೆರಡು ಮುಖ್ಯವಾಗಿ. ಆ ರೀತಿ ಮತ್ತೆ ಕಿಡ್ನಿ ಕಸಿ ಮಾಡೋದು, ಮತ್ತೆ ಬೇರೆ ಬೇರೆ ಹೃದಯ ಇದು ಜಠರ ಸಮಸ್ಯೆಗಳಿಗೆ, ಗಹನವಾದ ಜಠರ ಸಮಸ್ಯೆಗಳಿಗೆ ನಾವು ಕಳಿಸ್ಬೇಕು. ಆಯ್ತು, ಈಗಾಗಲೇ ಉತ್ತರ ಕನ್ನಡ ಈಗ ನಮ್ಮ ಜಿಲ್ಲೆಯಲ್ಲಿ ಏನು ಆಸ್ಪತ್ರೆಗಳಿದ್ದಾವೆ, ಈ ಕುಮಟಾ ಆಗಿರ್ಬೋದು, ಹೊನ್ನಾವರ ಆಗಿರ್ಬೋದು, ಬ್ಲೀಡಿಂಗ್ ನಿಲ್ಸೋದಕ್ಕೆ ಇಲ್ಲಿ ಯಾವ್ದು ಇದು ಇಲ್ಲ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಭಟ್ಕಳ ದಾಟಿದ್ರೆ ಸಾಕು ಮಣಿಪಾಲ್ ಹೋಗ್ಬಿಡ್ತೀವಿ, ಬ್ಲೀಡಿಂಗ್ ನಿಲ್ಸುವಂಥದ್ದು ಇದಿಲ್ವಾ ಇಲ್ಲಿ? ಅದ್ರ ಬಗ್ಗೆ ನಾವು ಇಲ್ಲ, ಅದು ನೋಡಿ, ನೀವು ಹೇಳುದು ಟ್ರಾಮಾ, ಅದು ಮುಖ್ಯ. ಅದು ನಾನು ಹೇಳಿಕೆ ಅವಾಗ ಮತ್ತೆ ಟ್ರಾಮಾ ನೋಡಿ, ಎಲ್ಲಿ ಮೇಜರ್ ಟ್ರಾಮಾ ಆದ್ರೂ ಅದರಲ್ಲಿ ಮರಣಪ್ಪವರು ಅಥವಾ ಸಾಯುವವರ ಸಂಖ್ಯೆ ಬಹಳ. ನೀವು ನೋಡಿದ್ರಿ, ಈಗ ಇಲ್ಲಿ ಒಂದೇ ಅಲ್ಲ, ಈಗ ಎಲ್ಲಾದ್ರೂ ಒಂದು ಏರೋಪ್ಲೇನ್ ಬಿದ್ದಾಗ ನೋಡಿ ಗುಜರಾತಲ್ಲಿ ಎಷ್ಟು ಇದ್ದವರೆಲ್ಲ ಡೆತ್ ಆಗಿರ್ತಾರೆ. ಸೊ ಅದು ಟ್ರಾಮಾ ಅಂದ್ರೆ ಅದು ವೆಸ್ಟರ್ನ್ ಕಂಟ್ರಿಲೂ ಅಷ್ಟೇ. ಆದ್ರೆ ಅದನ್ನ ಮ್ಯಾನೇಜ್ ಮಾಡೋದು ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್. ಅದಕ್ಕೆ ಎಲ್ಲ ಆರ್ಥೋಪೆಡಿಷಿಯನ್ಸು, ನರಗಳ ಇದು ನ್ಯೂರೋ ಸರ್ಜನ್ಸು, ಮತ್ತೆ ಜನರಲ್ ಸರ್ಜನ್ಸು, ಇವ್ರದೆಲ್ಲ ಒಂದು ಕೋಆರ್ಡಿನೇಟೆಡ್ ಎಫರ್ಟ್, ಇವ್ರದೆಲ್ಲ ಒಂದು ಟೀಮ್ ಅದು. ಆ ಟೀಮು ಇದ್ರೆ ಒಳ್ಳೇದು ಅಂತ ಒಳ್ಳೇದು. ಆದ್ರೆ ಟ್ರಾಮಾ, ಮೇಜರ್ ಟ್ರಾಮಾ ಎಲ್ಲೂ ಒಂದೇ, ಅದು ಊರದಲ್ಲಾದ್ರೂ ಒಂದು, ಅಲ್ಲಾದ್ರೂ ಬದುಕೋದು. ಅದ್ರಲ್ಲಿ ಈಗ ಹೌದು, ಈಗ ಮೇಜರ್ ಟ್ರಾಮಾ ಅಂತ ಆದ್ರೂ ಕೂಡ ಈಗಾಗಲೇ ಮಣಿಪಾಲ್ ವಿಷಯಕ್ಕೆ ಬಂದಾಗ ಅವ್ರೇನಂತಾರೆ, ಮಣಿಪಾಲ್ ನಾವು ಗೇಟ್ ಪಾಸ್ ಮಾಡ್ರೆ ನಾವು ಜೀವಂತ ಅಲ್ಲಿ ಬಚಾವ್ ಮಾಡ್ಕೊಡ್ತಾರೆ. ಆದ್ರೆ ಆ ಫೆಸಿಲಿಟಿ ನಮ್ಮ ಜಿಲ್ಲೆಗೆ ಇದ್ರಲ್ಲಿ ಇಲ್ವಾ? ನಮ್ಮಲ್ಲಿ ಬಹಳ ತೊಂದರೆ. ಅದರ ಸಲುವಾಗಿ ಈಗೆಲ್ಲ ಹೋರಾಟ ಇಷ್ಟು ದಿವಸ ನಡೀತಾ ಇದೆ. ಆದ್ರೆ ಟ್ರಾಮಾ ಎಲ್ಲಾದ್ರೂ ಒಂದೇ. ಅದು ಮಣಿಪಾಲದಲ್ಲಿ ನಾವು ಎಷ್ಟೋ ಕೇಸಸ್ ಮಣಿಪಾಲದಲ್ಲಿ ಟ್ರಾಮಾ ಆಗಿ ಆಸ್ಪತ್ರೆ ಮುಟ್ಟೋರಿಗೆ ಹಸುನಿಗಿರ್ತಾರೆ. ಹಾಗೆ ಇಲ್ಲಿಂದ ನಮ್ದು ಒಂದೇ ಅಂದ್ರೆ ಟ್ರಾನ್ಸಿಟ್ ಟೈಮ್, ಅದೊಂದು ಅದು ಈಗ ಬ್ಲೀಡಿಂಗ್ ಏನಾದ್ರು ನರಗಳು ಕಟ್ಟಾಗ್ಬಿಟ್ರೆ ಬ್ಲೀಡಿಂಗ್ ನಿಲ್ಲೋದಿಲ್ಲ ಅಲ್ವಾ? ಅದು ನಿಲ್ಸುವಂತದ್ದು ಇಲ್ಲಿ ಇಲ್ವಾ ಅಂತ. ಅದಕ್ಕೆ ಈಗೆಲ್ಲ ದೊಡ್ಡ ದೊಡ್ಡ ಊರಲ್ಲಿ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅಂತ ಬಂದಿದ್ದಾರೆ. ಅದು ನಿಮ್ಗೆ ಹೇಳ್ತೇನೆ, ವ್ಯಾಸ್ಕ್ಯುಲರ್ ಸರ್ಜನ್ ರಕ್ತನಾಳ ರಿಪೇರಿ ಮಾಡೋರು, ರಕ್ತಸ್ರಾವ ಆದಾಗ ರಕ್ತ ನಾಳಕ್ಕೆ ಹೋಗಿ ಮುಟ್ತಾರ ಅಂತ ಸರ್ಜನ್ಸ್ ಬಂದಿದ್ದಾರೆ. ಈಗ ಬಿಳಿ ರಕ್ತ ಕಣ ಕೊಡುವಂತದ್ದು ಇದೆ, ಆ ಫೆಸಿಲಿಟಿ. ಅದು ರಕ್ತದಾನ ಮಾಡೋದು, ಅದು ನಮ್ಮಲ್ಲಿ ಸಣ್ಣ ಪುಟ್ಟ ಈಗ ಬ್ಲಡ್ ರಕ್ತದಾನ ಮಾಡ್ತಾರೆ. ಈಗ ನಾವು ಮಂಗಳೂರು ಹಾಸ್ಪಿಟಲ್ ಹೋದಾಗ ಅಲ್ಲಿ ಬಿಳಿ ರಕ್ತ ಕಣ ಕೊಡುವುದರಿಂದ ಹಿಡಿಬಹುದು, A to Z ಅಲ್ಲೇ ಇದೆ. ಯಾಕಂತ ಕೇಳಿದ್ರೆ 8 ಮೆಡಿಕಲ್ ಕಾಲೇಜ್ಗಳಿದಾವಲ್ಲಿ ಏನಪ್ಪ ಅಂತ. ಆದ್ರೆ ಇಲ್ಲಿ ಅಷ್ಟು ಸಿಸ್ಟಮ್ ಇಲ್ಲ. ಯಾಕಂತ ಕೇಳಿದ್ರೆ ಇಲ್ಲಿ ಬ್ಲಡ್ ಈಗ ನರ ಕಟ್ಟಾದ್ರೆ ಬ್ಲಡ್ ನಿಲ್ಸೋಕೆ ಆಗೋದಿಲ್ಲ ಅಂತದ್ದು ಎಷ್ಟೋ ಜನ ಹೋಗಿದ್ದಾರೆ. ಸಣ್ಣ ಪುಟ್ಟ ನರ ಆದ್ರೆ ಇಲ್ಲಿ ಸರ್ಜನ್ಸ್ ಮಾಡಿ ಮತ್ತೆ ಮುಂದೊಂದಕ್ಕೆ ಒಂದು ಚಿಕಿತ್ಸೆಗೆ ನಾವು ಮಂಗಳೂರಿಗೆ ಅಥವಾ ಬೇರೆ ಆಸ್ಪತ್ರೆಗೆ ಕಳಿಸ್ತೇವೆ. ಆದರೆ
ದೊಡ್ಡ ನರಗಳು ಕಟ್ಟಾದಾಗ ಅದು ಮರಣಾಂತಕ ಆಗುತ್ತೆ. ಅವಾಗ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಅದು ಸ್ವಲ್ಪ ಅಡ್ವಾನ್ಸ್ಡ್ ಇದು ಏನು ದೇಶ. ನಾನೇನು ಹೇಳುದು, ಈಗ ಕೆಲವೊಂದು ರಾಷ್ಟ್ರಗಳಲ್ಲಿ ನಮಗಿಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಅಲ್ಲಿಯೂ ಕೂಡ ಎಲ್ಲ ಕಡೆ ಆಸ್ಪತ್ರೆಗಳಿಲ್ಲ, ಅಲ್ಲಿ ಏರ್ ಲಿಫ್ಟ್ ಮಾಡ್ತಾರೆ. ಆಸ್ಟ್ರೇಲಿಯಾದಲ್ಲಿ ನಾನು ಕೇಳಿದ್ದೇನೆ 150 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ, ಅದಕ್ಕಿಂತ ಮೇಲಿದ್ರೆ ಪೇಷಂಟ್ ಅನ್ನ ಏರ್ ಲಿಫ್ಟ್ ಮಾಡ್ಬಿಡ್ತಾರೆ. ಆ ಫೆಸಿಲಿಟಿ ಏರ್ ಲಿಫ್ಟ್ ಅನ್ನೋದು ಬಹಳ ಟ್ರಾಜಿಡಿ ಆದಾಗ ಅವರು ಕಷ್ಟ. ನಮ್ಮಲ್ಲಿ ಏರ್ ಲಿಫ್ಟಿಂಗ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ. ಇದು ಬೆಂಗಳೂರಂತ ಇದರಲ್ಲಿ ಇದ್ದಾವೆ. ಅಭಿನಂದನೆಗಳು ಈಗಾಗಲೇ ಶ್ರೀನಿವಾಸ್ ನಾಯ್ಕ ಅವರೇ. ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ತಮ್ಮ ಒಂದು ಅನಿಸಿಕೆಯನ್ನು, ಮನದಾಳದ ಮಾತನ್ನ ಈಗಾಗಲೇ ವ್ಯಕ್ತಪಡಿಸಿಕೊಂಡಿದ್ದಾರೆ. ಯಾಕಂತ ಕೇಳಿದ್ರೆ ನಮ್ಮ ಜಿಲ್ಲೆಯ ಸಮಸ್ಯೆಗಳಾಗಿರ್ಬೋದು ಮತ್ತೆ ಅದಕ್ಕೆ ಏನೇನು ಬೇಕು ಪೂರಕವಾಗಿ ಅದ್ರ ಬಗ್ಗೆ ನಮಗೆ ಒಂದು ಸಮಗ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ. ಅಭಿನಂದನೆ, ಧನ್ಯವಾದ. ನಮಸ್ಕಾರ. ನಮಸ್ಕಾರ.